ಹಾಯ್ ಎಲ್ಲರಿಗೂ. ಹಾಯ್ ಅಪ್ಪ. ಹಾಯ್. ಕೆಂಪು. ಹಸಿರು. ನೀಲಿ. ಹಳದಿ. ಚೆನ್ನಾಗಿ ಮಾಡಿದ್ದೀರಿ. ಚೆಂಡುಗಳ ಮೇಲೆ ಸರ್ಫಿಂಗ್ ಸವಾಲು. ಅಯ್ಯೋ, ನಾನು ಏನು ಕಂಡು ಹಿಡಿದೇನೆ ನೋಡಿ, ಇದು ಕೆಂಪು ಸರ್ಫ್ ಬೋರ್ಡ್. ನಾನು ಹಸಿರು ಸರ್ಫ್ ಬೋರ್ಡ್ ಪಡೆದಿದ್ದೇನೆ. ನಾನು ನೀಲಿ ಸರ್ಫ್ ಬೋರ್ಡ್ ಪಡೆದಿದ್ದೇನೆ. ನಾನು ಹಳದಿ ಬೋರ್ಡ್ ಪಡೆದಿದ್ದೇನೆ. ಇವಾನ್, ಈಗ ನಿಜವಾದ ಪ್ರೊಫೆಷನಲ್ ಅನ್ನು ನೋಡಿ. ನಿಜವಾದ ಪ್ರೋ ಹೌದು. ಪವಿತ್ರ ಗ್ವಾಕಮೋಲೆ. ಇವಾನ್ ನೋಡಿ, ದಾಶಾ ಮತ್ತು ಅಲೆಕ್ಸ್ ಸವಾಲನ್ನು ಬಹುತೇಕ ಪೂರ್ಣಗೊಳಿಸಿದ್ದಾರೆ. ಅದು ಸುಲಭವಾಗಿತ್ತು. ಸರ್ಫಿಂಗ್ ನಮಗೆ ಚೆನ್ನಾಗಿ ಆಗಲಿಲ್ಲ, ಆದರೆ ನಾವು ಪೂರ್ಣ ಕೊನೆಗೆ ತಲುಪಬೇಕು. ಹೌದು, ನೀವು ಮತ್ತೆ ಸೋಲಲು ಸಿದ್ಧರಿದ್ದೀರಾ ಅಕ್ಕ? ಸರಿ, ನಾವು ನೋಡೋಣ ಅಣ್ಣ. 3, 2, 1 ಹೋಗಿ. ಹೋಗು ಅಕ್ಕ, ಹೋಗು ಅಕ್ಕ, ಹೋಗು ಅಕ್ಕ, ಹೋಗು ಅಣ್ಣ, ಹೋಗು ಅಣ್ಣ, ಹೋಗು ಅಣ್ಣ, ಹೋಗು 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 ಹೋಗು. ಸರಿ, ಡ್ರಾ. ಅದು ವಾಸ್ತವವಾಗಿ ನಿರೀಕ್ಷೆಗಿಂತ ಹೆಚ್ಚು ಕಷ್ಟವಾಗಿತ್ತು. ಹೌದು. ಹೇ ಗೆಳೆಯರೇ, ನಾನು ಏನು ಕಂಡು ಹಿಡಿದೇನೆ ನೋಡಿ, ಇದು ಅಗ್ನಿಶಾಮಕ ವಾಹನ. ವಾಹ್, ನಾನು ಕೂಡ ಪರಿಶೀಲಿಸಬೇಕು. ನೀಲಿ ಕಾರು. ನಾನು ತಿಳಿದಿದ್ದೇನೆ ಗೆಳೆಯರೇ, ನಮ್ಮ ಕಾರುಗಳನ್ನು ನಮ್ಮ ಗೋಪುರಗಳಿಂದ ಪೂಲ್ಗೆ ಪ್ರಾರಂಭಿಸೋಣ. ಚೆನ್ನಾಗಿದೆ, ನಾನು ಮುಂದಿನವನು. ಹೋಗೋಣ. ಅದು ಮೋಜಿನಾಗಿತ್ತು, ಆದರೆ ಎಲ್ಲಾ ಕಾರುಗಳು ಚೆಂಡುಗಳನ್ನು ಜಿಗಿದವು. ಈ ಡೈನೋಸಾರ್ ಬಗ್ಗೆ ಏನು? ಓಹ್, ಇಂತಹ ಮೃಗ. ನೀನು ಜೋಕ್ ಮಾಡುತ್ತಿದ್ದೀಯಾ? ಇದಕ್ಕೆ ತುಂಬಾ ಸಮಯ ಬೇಕಾಗುತ್ತದೆ. ಇವಾನ್, ಸಹನೆ ದಯವಿಟ್ಟು. ಇನ್ನೂ ವೇಗವಾಗಿ. ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ನಾವು ಚಹಾ ವಿರಾಮ ಹೊಂದಿದ್ದೇವೆ. ವಾಹ್, ಚಹಾ ಪಾತ್ರೆ. 1 ಕಪ್.
ಇನ್ನೊಂದು ತಟ್ಟೆ. ನಾನು ನನ್ನ ಚಹಾ ವಿರಾಮಕ್ಕೆ ಸಿದ್ಧನಾಗಿದ್ದೇನೆ. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಈ ಬಟ್ಟೆಗಳಲ್ಲಿ ನೀರಿನ ತೊಟ್ಟಿಗೆ ಹೋಗಲು ಸಾಧ್ಯವಿಲ್ಲ. ಅರಿ, ನಾವು ಬಟ್ಟೆಗಳನ್ನು ಎಲ್ಲಿ ಬದಲಾಯಿಸಬಹುದು? ನೀವು ಇಲ್ಲಿ ಬಟ್ಟೆಗಳನ್ನು ಬದಲಾಯಿಸಬಹುದು. ಯೇ ಯೇ ನನ್ನನ್ನು ಕಾಯಿರಿ. ಏನೋ ತಪ್ಪಾಗಿದೆ. No way. ಆಹಾ, ಈಗ ಸರಿ ಇದ್ದಂತೆ ಕಾಣುತ್ತಿದೆ. ಮತ್ತೆ ಏನು ತಪ್ಪಾಗಿದೆ? ನಿಮ್ಮ ಪೋಷಕರಿಲ್ಲದೆ ನೀವು ಇಲ್ಲಿ ಇರಲು ಸಾಧ್ಯವಿಲ್ಲ. ಅರಿ, ಅಜ್ಜಿ ನಮ್ಮೊಂದಿಗೆ ಇದ್ದಾಳೆ. ಹಾಗಾದರೆ ನಾವು ಈಗ ನೀರಿನ ತೊಟ್ಟಿಗೆ ಹೋಗಬಹುದೇ? Nice job. ಯೇ Wow. ಯೇ Oh no. ನಿಲ್ಲಿಸಿ ನಿಲ್ಲಿಸಿ. ಅಯ್ಯೋ, ನೀವು ನೀರಿನ ತೊಟ್ಟಿಗೆ ಹಾರಬಾರದು. ಅರಿ. ಆಹಾ, ನೀವು ಇಲ್ಲಿ ಹಾರಲು ಸಾಧ್ಯವಿಲ್ಲ. ಇದು ಬೋ ಆಗಿದೆ. ನನಗೆ ಒಂದು ಆಲೋಚನೆ ಇದೆ. ನೋಡಿ, ನಾವು ಒಟ್ಟಿಗೆ ಸೆಲ್ಫಿ ತೆಗೆದುಕೊಳ್ಳೋಣ. Excuse me. ನೀರಿನ ತೊಟ್ಟಿಯಲ್ಲಿ ಫೋನ್ ಬಳಸಲು ಸಾಧ್ಯವಿಲ್ಲ. ವಾ, ಇದು ತುಂಬಾ ಚೆನ್ನಾಗಿದೆ. ನಾನು ಈ ವಸ್ತುವನ್ನು ಪ್ರಯತ್ನಿಸಲು ಬಯಸುತ್ತೇನೆ. ನಾನು ದಯವಿಟ್ಟು ಇಲ್ಲಿ ಬನ್ನಿ. ನಡುವ ಚೆಂಡಿನ ಒಳಗೆ ಆಭರಣಗಳನ್ನು ಹಾಕಬೇಡಿ. ನಾನು ಮುಗಿಸಿದೆ. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಏನು ಮತ್ತೆ? ನೀವು ತಲೆ ಕೆಳಗಾಗಿಯೇ ಸ್ಲೈಡ್ ಮಾಡಲು ಸಾಧ್ಯವಿಲ್ಲ. ಇದು ಸುರಕ್ಷಿತವಲ್ಲ. ಅರಿ, ಅರಿ, Huh? Oh. Hey. Oh. Oh
ನಿಲ್ಲಿಸಿ. ನಮ್ಮ ವರ್ತನೆಗೆ ಕ್ಷಮಿಸಿ. ಕ್ಷಮಿಸಿ, ನಾವು ಇದನ್ನು ಮತ್ತೆ ಮಾಡುವುದಿಲ್ಲ. ಸರಿ ಸ್ನೇಹಿತರೆ, ಯಾವಾಗಲೂ ಸುರಕ್ಷತಾ ನಿಯಮಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮತ್ತು ಅವುಗಳನ್ನು ಎಂದಿಗೂ ಉಲ್ಲಂಘಿಸಬೇಡಿ. ಜಯವಂತರಾಗಿರಿ. ಒಂದು ಆಟವನ್ನಾಡೋಣ. ನೀವು ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಉತ್ತರಗಳು ಸರಿಯಾಗಿದ್ದರೆ ನಾವು ಕೆಲವು ಆಸಕ್ತಿದಾಯಕ ಪ್ರಯೋಗಗಳನ್ನು ಮಾಡುತ್ತೇವೆ. ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? ನನಗೆ ಕಾಮನಬಿಲ್ಲಿನ ಬಣ್ಣಗಳು ಗೊತ್ತಿವೆ. ಬಣ್ಣಗಳು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಕಪ್ಪು, ನೀಲಿ, ನೇರಳೆ. ಒಟ್ಟು 7. ಚೆನ್ನಾಗಿದೆ ಮಾರಿಯಾ. ಸ್ಟೆಫಿ, ಪ್ರಾಥಮಿಕ ಮತ್ತು ದ್ವಿತೀಯ ಬಣ್ಣಗಳನ್ನು ಹೆಸರಿಸು. 3 ಪ್ರಾಥಮಿಕ ಬಣ್ಣಗಳು, ಅವು ಕೆಂಪು, ಹಳದಿ ಮತ್ತು ನೀಲಿ. ದ್ವಿತೀಯ ಬಣ್ಣಗಳು, ಅವು ಕಿತ್ತಳೆ, ಹಸಿರು ಮತ್ತು ನೇರಳೆ. ಚೆನ್ನಾಗಿದೆ ಸ್ಟೆಫಿ. ದಾಶಾ ಮತ್ತು ಅಲೆಕ್ಸ್ಗೆ ಕೊನೆಯ ಪ್ರಶ್ನೆ. ಯಾವ ಬಣ್ಣವಾಗುತ್ತದೆ? ಆಯ್ದುಕೊಳ್ಳಿ. ಚೆನ್ನಾಗಿದೆ ದಾಶಾ ಮತ್ತು ಅಲೆಕ್ಸ್. ನೀವು ಹಳದಿ ಮತ್ತು ನೀಲಿ ಬಣ್ಣಗಳನ್ನು ಮಿಶ್ರಣ ಮಾಡಿದರೆ ಅದು ಹಸಿರು ಆಗುತ್ತದೆ. ಚೆನ್ನಾಗಿದೆ. ನೀವು ಪ್ರಶ್ನೆಗಳಿಗೆ ಅದ್ಭುತವಾಗಿ ಉತ್ತರಿಸಿದ್ದೀರಿ. ನಾನು ನಿಮಗಾಗಿ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ತಯಾರಿಸಿದ್ದೇನೆ. ಇಂದು ನಾವು ಕೆಲವು ಪ್ರಯೋಗಗಳನ್ನು ಮಾಡುತ್ತೇವೆ. ಯೇ. ನೀವು ಪ್ರತಿಯೊಬ್ಬರು ಒಂದು ಚೆಂಡನ್ನು ಆಯ್ಕೆ ಮಾಡಿ. ಅದರ ಒಳಗೆ ಏನಿದೆ ನೋಡಿ. ರಾಕೆಟ್, ಕಾಮನಬಿಲ್ಲು, ಚಂದ್ರ, ನಕ್ಷತ್ರ. ನೀವು ಈ ಬಾಂಬ್ಗಳನ್ನು ನೀರಿನ ಕೆಳಗೆ ಇಡಬೇಕು ಮತ್ತು ನೀವು ಒಂದು ಆಸಕ್ತಿದಾಯಕ ಪರಿಣಾಮವನ್ನು ಕಾಣುತ್ತೀರಿ. ಕಾಮನಬಿಲ್ಲು, ಚಂದ್ರ, ನಕ್ಷತ್ರ. ಅದ್ಭುತ. ಅದು ನೀರನ್ನು ತಾಕಿದಾಗ ಫಿಜಿಯಾಗಿ ಬದಲಾಯಿತು. ಹೌದು, ಇದರ ಹಿಂದೆ ಕೆಲವು ಆಸಕ್ತಿದಾಯಕ ವಿಜ್ಞಾನವಿದೆ. ಸಿಟ್ರಿಕ್ ಆಮ್ಲ ಮತ್ತು ಬೇಕಿಂಗ್ ಸೋಡಾ ನಡುವಿನ ರಾಸಾಯನಿಕ ಪ್ರತಿಕ್ರಿಯೆಯಿಂದ ಬಾಂಬ್ಗಳು ಫಿಜಿಯಾಗುತ್ತವೆ. ಅದು ಅದ್ಭುತ. ನೀವು ನಿಮ್ಮ ಬ್ರಷ್ಗಳಿಂದ ನೀರಿನ ಮೇಲೆ ಚಿತ್ರಿಸಲು ಪ್ರಯತ್ನಿಸಬಹುದು. ಮಕ್ಕಳೇ, ಈ ಪ್ರಯೋಗ ನಿಮಗೆ ಇಷ್ಟವಾಯಿತಾ? ಹೌದು, ನಮಗೆ ಇದು ತುಂಬಾ ಇಷ್ಟವಾಯಿತು. ಇಂದು ನಮ್ಮ ಮನರಂಜನೆಯ ಪ್ರಯೋಗ. Aha! ಮಕ್ಕಳೇ, ಇಂದು ನಾವು ನಿಮಗೆ ಚೆನ್ನಾಗಿ ತಿಳಿದಿರುವ ಕೆಲವು ಪದಾರ್ಥಗಳ ಗುಣಗಳನ್ನು ಅನ್ವೇಷಿಸುತ್ತೇವೆ. ಹೌದು, ತುಂಬಾ ಚೆನ್ನಾಗಿದೆ. ಮಕ್ಕಳೇ, ಇನ್ನೊಂದು ಅದೃಷ್ಟ ಚೆಂಡನ್ನು ಆಯ್ಕೆ ಮಾಡಿ. ಒಳಗೆ ಏನಿದೆ? ಕೆಂಪು ಸ್ಲೈಮ್, ಹಳದಿ ಜೆಲ್ಲಿ ಸ್ನಾನ, ನೀರು ಬಲೂನುಗಳು. ನೀಲಿ ಆರ್ಬೀಸ್. ನಾನು ತುಂಬಾ ಉತ್ಸುಕನಾಗಿದ್ದೇನೆ. ಅವುಗಳ ಗುಣಗಳನ್ನು ಕಂಡುಹಿಡಿಯೋಣ. ಹೌದು, ಜೆಲ್ಲಿ ಸ್ನಾನ. Aha! Aha! ಅಲೆಕ್ಸ್, ಇದನ್ನು ತೆಗೆದುಕೋ.
ಮುಗಿದಿದೆ. ಸ್ಟೆಫಿ ಇದನ್ನು ತೆಗೆದುಕೊಳ್ಳಿ. ಮಕ್ಕಳೇ, ನೀವು ತಿಳಿದಿದೆಯಾ, ಆರ್ಬಿಸ್ಗಳು ತಮ್ಮ ತೂಕದ 100 ಪಟ್ಟು ಶೋಷಿಸಿಕೊಳ್ಳಬಹುದು. ಕರಗದೆ 100 ಪಟ್ಟು ಅವರ ತೂಕ. ಹೌದು, ನಿಜವಾಗಿಯೂ. ಹಾಗಾದರೆ ಆರ್ಬಿಸ್ಗಳನ್ನು ದೊಡ್ಡದಾಗಿಸುವುದು ಏನು? ಒಳ್ಳೆಯ ಪ್ರಶ್ನೆ. ನೀವು ಏನು ಯೋಚಿಸುತ್ತೀರಿ? ನೋಡಿ, ನೀವು ಏನು ಅನಿಸುತ್ತಿದೆ? ಬಹುಶಃ ನೀರೇ. ಖಂಡಿತ, ನೀರಿನ ಅಣುಗಳು ಆರ್ಬಿಸ್ಗಳನ್ನು ಬೆಳೆಯುವಂತೆ ಮಾಡುತ್ತವೆ. ನಿಲ್ಲಿಸಿ. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಹೇ ಮಕ್ಕಳೇ, ಇದಕ್ಕಿಂತ ಹೆಚ್ಚು ಆಸಕ್ತಿದಾಯಕ ಚಟುವಟಿಕೆ ನನ್ನ ಬಳಿ ಇದೆ. ನೀರಿನ ಬಲೂನುಗಳೊಂದಿಗೆ ಮುಳುಗುವುದು ಅಥವಾ ತೇಲುವುದು ಮಾಡೋಣ. ನೀವು ಏನು ಯೋಚಿಸುತ್ತೀರಿ? ನೀರಿನ ಬಲೂನುಗಳು ಮುಳುಗುತ್ತವೆ ಅಥವಾ ತೇಲುತ್ತವೆ? ಮುಳುಗುತ್ತದೆ. ತೇಲುತ್ತದೆ. ಮುಳುಗುತ್ತದೆ. ತೇಲುತ್ತದೆ. ಹಾಗಾದರೆ ತಿಳಿಯೋಣ. 1 2 3 ಹೋಗಿ. ನನ್ನದು ಮುಳುಗಿತು. ಯೇ. ನನ್ನದು ತೇಲಿತು. ಯೇ. ನನ್ನದು ಮುಳುಗಿತು. ಯೇ. ನನ್ನದು ತೇಲಿತು. ಯೇ. ವಸ್ತುಗಳು ನೀರಿನಲ್ಲಿ ಏಕೆ ಮುಳುಗುತ್ತವೆ ಅಥವಾ ತೇಲುತ್ತವೆ? ಒಂದು ವಸ್ತು ನೀರಿಗಿಂತ ಹೆಚ್ಚು ಸಾಂದ್ರವಾಗಿದ್ದರೆ ಅದು ಮುಳುಗುತ್ತದೆ. ಕಡಿಮೆ ಇದ್ದರೆ ಅದು ತೇಲುತ್ತದೆ. ಧನ್ಯವಾದಗಳು, ಗಮನಿಸಿದೆ. ಸ್ಲೈಮ್ ಮೋಜಿನದು. ಆದರೆ ಸ್ಲೈಮ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೀವು ತಿಳಿದಿದ್ದೀರಾ? ಇಲ್ಲ, ನಮಗೆ ತಿಳಿದಿಲ್ಲ. ನಮ್ಗೆ ಹೇಳಿ. ಹಾಗಾದರೆ ಈಗ ಸ್ಲೈಮ್ ವಿಜ್ಞಾನವನ್ನು ನೋಡೋಣ. ನೀವು ಏನು ಯೋಚಿಸುತ್ತೀರಿ? ಇದು ದ್ರವ ಅಥವಾ ಘನ? ಇದು ಘನ ಎಂದು ನಾನು ಯೋಚಿಸುತ್ತೇನೆ. ಇದು ದ್ರವ ಎಂದು ನಾನು ಯೋಚಿಸುತ್ತೇನೆ. ಇದು ದ್ರವದಂತೆ ವರ್ತಿಸುವುದಿಲ್ಲ, ಆದರೆ ಇದು ಘನದಂತೆ ತನ್ನ ಆಕಾರವನ್ನು ಹಿಡಿದುವುದಿಲ್ಲ, ಅಲ್ಲವೇ? ಹಾಗಾದರೆ ಸ್ಲೈಮ್ ಏನು? ಸ್ಲೈಮ್ ಒಂದು ನಾನ್ ನ್ಯೂಟೋನಿಯನ್ ದ್ರವ. ಇದು ದ್ರವ ಮತ್ತು ಘನ ಎರಡೂ ಆಗಿರುವುದು ಅದ್ಭುತ. ಆಸಕ್ತಿದಾಯಕ. ಧನ್ಯವಾದಗಳು ಐವಾನ್. ಈಗ ನಾನು ಸ್ಲೈಮ್ ಬಗ್ಗೆ ಹೆಚ್ಚು ತಿಳಿದಿದ್ದೇನೆ. ನೀವು ತಿಳಿದಿರಬಹುದೇ, ನೀವು ಮೂಗಿನಿಂದ ಹೊರಹಾಕುವುದು ಸ್ಲೈಮ್ನ ನೈಸರ್ಗಿಕ ರೂಪವೇ. ಅದಕ್ಕೆ ಪ್ರಕೃತಿಯ ಆವೃತ್ತಿ. ಮಕ್ಕಳೇ, ನಮ್ಮ ಪ್ರಯೋಗಗಳನ್ನು ನೀವು ಇಷ್ಟಪಡ್ತೀರಾ? ನೀವು ಇಂದು ನಮ್ಮ ಪ್ರಯೋಗಗಳನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. Wow. Good. Great. ಅದ್ಭುತ. 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 Let's go. Excellent. Great. ಅದ್ಭುತ. Yes. Oh yes. ನಾವು ಎಲ್ಲಾ ಮನೆಗಳನ್ನು 4 ಬಣ್ಣಗಳಲ್ಲಿ ಅಲಂಕರಿಸೋಣ. ಅಲೆಕ್ಸ್ ಹಸಿರು, ದಾಶಾ ಹಳದಿ, ಮಾರಿಯಾ ಕೆಂಪು, ನಾನು ನೀಲಿ ಬಣ್ಣದಲ್ಲಿ ಇರುತ್ತೇನೆ. ಆಯ್ದು ಬಂದಿದೆ. ನಿನ್ನ ತಿರುಗು ಅಲೆಕ್ಸ್. Wow. Oh yes. ಮಕ್ಕಳು ಬನ್ನಿ ಬನ್ನಿ ಆಟವಾಡೋಣ. Oh yes. Yes.
ಇದು ಬಂದಿದೆ. ನೀವು ಆಕಾರಗಳನ್ನು ಮಾಡಬಹುದೇ? ನಾನು ಯಾವ ಆಕಾರವನ್ನು ಮಾಡಬೇಕೆಂದು ನೀವು ಬಯಸುತ್ತೀರಿ? ತ್ರಿಭುಜ, ಅತಿ ಸುಲಭ ಲೆಮನ್ ಸ್ಕ್ವೀಜಿ. ಇದು ಇನ್ನೂ ಸರಳವಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಅದ್ಭುತ. ನಾನು ಹಸಿವಾಗಿದ್ದೇನೆ. ನನಗೆ ಒಂದು ಆಯ್ಕೆ ಇದೆ. ನಾನು ಆರೋಗ್ಯಕರ ತಿಂಡಿಗಳಿಂದ ಗಾಳಿಯಂತ್ರವನ್ನು ಮಾಡುತ್ತೇನೆ. ಅಲೆಕ್ಸ್, ಬಾ ಸ್ಪಿನ್ ಪ್ರಯತ್ನಿಸು. ವಾವ್, ಆರೋಗ್ಯಕರ. ನಾನು ಆರೋಗ್ಯಕರ ತಿಂಡಿ ತಿನ್ನಲಿದ್ದೇನೆ. ನೀನು ಮನೆ ಅಲಂಕರಿಸಲು ಯಾವಾಗ ಪ್ರಾರಂಭಿಸುತ್ತೀಯಾ? ಹೌದು, ಸಂಪೂರ್ಣ ಮರೆತು ಬಿಟ್ಟೆ. ನಾನು ತುಂಬಾ ದಣಿದಿದ್ದೇನೆ. ರುಚಿಕರ. ನನಗೆ ಲೆಮನೇಡ್ ಬೇಕು. $1. ಹಣ ಇಲ್ಲ. ರುಚಿಕರ. ನನಗೆ ಸ್ವಲ್ಪ ಕೊಡಬಹುದಾ? $1. ಆದರೆ ನಾನು ಅಲೆಕ್ಸ್ಗೆ ಉಚಿತವಾಗಿ ಕೊಟ್ಟಿದ್ದನ್ನು ನೋಡಿದ್ದೇನೆ. ಅವನಿಗೆ ಹಣ ಇರಲಿಲ್ಲ.
ರುಚಿಕರ. ಹಾಯ್. ನೋಡು, ನಿನಗೆ ಒಂದು ಛತ್ರಿ ಕಂಡು ಹಿಡಿದಿದ್ದೇನೆ. ನಿನ್ನ ಬಣ್ಣದಂತೆ ಕೆಂಪು. ಧನ್ಯವಾದಗಳು. ಏನು? ಅದು ಅಲ್ಲ.